ಸರ್ ಮೊದಲೇ ಹೇಳಿದ್ರಿ ಒನ್ ನೈಟಲ್ಲಿ ನಡೆಯುವಂಥ ಕತೆ ಅಂತ ಅಂದ್ಬಿಟ್ಟು ವಿಷ್ಣು ಸರ್ದೇ ಒಂದು ಉದಾಹರಣೆ ಇದೆ, ನಿಷ್ಕರ್ಷ ಇದೆ, ಈಗ ರೀಸೆಂಟ್ ಬಂದಂಥ ಕೈದಿ ಸಿನಿಮಾ ಇದೆ ಸರ್ ಈ ಸಮಯಾವಧಿ ಇರುವಂಥ ಆ ಸಿನಿಮಾಗಳು ಜನಗಳಿಗೆ ರಿಜಿಸ್ಟರ್ ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್ ಅಂತಂದ್ಬಿಟ್ಟು? ಕಥೆನೇ ಇಂಪಾರ್ಟೆಂಟ್. ಒಂದು ರಾತ್ರಿಯಲ್ಲಿ ನಡೆದ್ರೆ ಒಂದು ವರ್ಷದಲ್ಲಿ ನಡೆದ್ರೆ ಕರೆಕ್ಟ್. ಇಟ್ ಡಸಂಟ್ ಮ್ಯಾಟರ್. ಕಥೆಯಲ್ಲಿ ವಿಷಯ ಇದೆಯಾ, ಸ್ಕ್ರೀನ್ ಪ್ಲೇಯಲ್ಲಿ ವಿಷಯ ಇದೆಯಾ, ಸ್ಪೀಡ್ ಇದೆಯಾ, ಕಾಸ್ಟಿಂಗ್, ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಇಷ್ಟ ಆಗುತ್ತಾ, ಇಟ್ ವಿಲ್ ವರ್ಕ್. ಭಾಳಷ್ಟು ಕಷ್ಟ ಅಂತಂದರೆ ಈಗ ಸುದೀಪ್ ಸರ್ದೇ ಈ ಲುಕ್ಕೆಲ್ಲ ನೋಡೋದಾದರೆ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಸುದೀಪ್ ಸರ್ನ ಸಾಕಷ್ಟು ವೆರೈಟಿ ಡ್ರೆಸ್ಗಳಲ್ಲಿ ಸ್ಟೈಲ್ನಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಇದೊಂದೇ ಸಿನಿಮಾದಲ್ಲಿ ಒಂದೇ ಕಾಸ್ಟ್ಯೂಮಲ್ಲಿ ಕಾಣಿಸ್ಕೊಳ್ಳೋದು ಅಂತಲೇ ನೋಡೋಕ್ಕೆ ಸ್ವಲ್ಪ ಇಂಜರಿತಾರೆ. ಸೊ ಆ ವಿಚಾರದಲ್ಲಿ ಏನು ಆ ಥರ ಇಲ್ಲ. ವಿಕ್ರಾಂತ್ ಋಣದ್ರಲ್ಲೂ ಎಷ್ಟು ಗೆಟಪ್ಸ್ ಇದ್ದಾವೆ, ಜಾಸ್ತಿ ಗೆಟಪ್ಸ್ ಇಲ್ಲ. ಆ ಥರ ಕೌಂಟ್ ಆಗೋಲ್ಲ ಸರ್ ಸಿನಿಮಾದಲ್ಲಿ. ಒಂದು ಸತಿ ಇವಾಗ ಅಫ್ಕೋರ್ಸ್ ಅದನ್ನ ತಪ್ಪು ಅಂತಲೇ ಹೇಳ್ತಾರೆ, ಬಟ್ ಆ ಸಿನಿಮಾ ಈಗ ಮಾಣಿಕ್ಯ, ಹೆಬ್ಬುಲ್ಲಿ, ರನ್ನ ಈ ಥರ ಎಲ್ಲ ಸಿನಿಮಾ ಮಾಡಿದಾಗ ಅದು ಚೆನ್ನಾಗಿತ್ತು. ಆ ಥರ ಗೆಟಪ್ಸ್, ಅಷ್ಟೊಂದು ವೆರೈಟಿ. ಬಟ್ ಈ ಸಿನಿಮಾಗೆ ಇದು ಸಾಕು, ಇಷ್ಟೇ ಬೇಕಾಗಿರೋದು. ಸೊ ಇದು ನನ್ನ ಆಯ್ಕೆನೇ. ಈ ಥರ ಒಂದು ಸಿನಿಮಾ ಮಾಡೋಣ ಒಂದು ಆಯ್ಕೆನೂ ನಂದೇ ಅಲ್ವಾ. ಸೊ ಇದರಲ್ಲಿ ನಾವು ಡೆಲಿಬರೇಟಾಗಿ ಏನೇನೋ ತುರ್ಕಕ್ಕೂ ಆಗಲ್ಲವಲ್ಲ. ಮುಂದಿನ ಸಿನಿಮಾಗಳಲ್ಲಿ ಇದಾವೆ, ಮತ್ತೆ ಏನು ಬೇಕೋ ಯಥಾ ಪ್ರಕಾರ ಅದೇ ಇರ್ತದೆ ಸರ್. ಎಷ್ಟೋ ಹೊಸ ಡೈರೆಕ್ಟರ್ಗಳಿಗೆ ಗಟ್ಟಿ ಧೈರ್ಯವಾಗಿ ನೀವು ನಿಂತಿರ್ತೀರ ಸರ್. ಯಾಕಂದರೆ ಯಾರೇ ಕತೆ ತಗೊಂಡ್ಬಂದರು ಅವ್ರಿಗೆ ಆಗಲ್ಲ ಅಂತ ಹೇಳಿ ಕಳಿಸಲ್ಲ, ಕೂತು ಕೇಳ್ತೀರಾ, ಕತೆ ನಂಬ್ತೀರಾ, ಅವರು ಡೈರೆಕ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಪ್ರಾಜೆಕ್ಟ್ ಬಂದೇ ಬರುತ್ತೆ. ಸೊ ಅವ್ರು ತಗೊಬಂದು ಥಾಟನ್ನು ನೆಕ್ಸ್ಟ್ ಲೆವೆಲ್ ತಗೊಳ್ಳೋದು ಒಂದು ದೊಡ್ಡ ಗುಣ ನಿಮ್ಮಲ್ಲಿರುತ್ತೆ. ಸೊ ವಿಜಯ್ ಅವರು ಈ ಸಿನಿಮಾನ ನಿಮ್ಮ ಹತ್ರ ತಂದಾಗ ಹೇಗಿತ್ತು ಸರ್ ಅನುಭವ? ಯಾಕೆಂದರೆ ಫಸ್ಟ್ ಅವರ ರೈಟರಾಗಿ ಆ ಕಥೆಯನ್ನು ಬರ್ಕೊಂಡ್ಬಂದಿರ್ತಾರೆ. ಆ್ಯಕ್ಚುಲಿ ನಾನು ತುಂಬ ಸಿಂಪಲ್ ಕತೆ ಕೇಳೋ ಮೂಡಲ್ಲೇ ಇದ್ದೆ ನಾನು. ಅವಾಗ ತುಂಬ ದೊಡ್ಡದೇನೇ ಎಕ್ಸ್ಪೆಕ್ಟ್ ಮಾಡ್ಕೊತಿರ್ಲಿಲ್ಲ. ಆ ಟೈಮಲ್ಲಿ ಇದು ಬಂದಾಗ ಓಪನ್ ಮೈಂಡಲ್ಲಿ ಕೂತ್ಕೊಂಡು ಕೇಳ್ತೀವಲ್ಲ ನಾವು, ಇಲ್ಲ ಇಮಿಡಿಯೇಟಾಗಿ ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ. ಇದು ಬೇಡ, ಇದು ಚಿಕ್ಕದು, ದೊಡ್ಡದು ಮಾಡೋಣ ಏನಾದರೂ ಹಾಗೆ ಅಂತ. ನನಗೆ ಐ ವಾಸ್ ರೆಡಿ ಫಾರ್ ಇಟ್. ಸೊ ಮೆಂಟಲಿ ನಾನು ರೆಡಿ ಇರೋದ್ರಿಂದ ಐ ಥಿಂಕ್ ಇಟ್ ಜಸ್ಟ್ ಕೊಲಾಬರೇಟೆಡ್ ಅಷ್ಟೇ. ವಿ ಜಸ್ಟ್ ಜಾಯಿಂಟ್ ಹ್ಯಾಂಡ್ಸ್ ಆ್ಯಂಡ್ ನನಗೆ ಇಷ್ಟ ಆಯಿತು. ಚೂರು ಇಂಪ್ರೂವೈಸೇಷನಿಗೆ ರೂಮ್ ಇತ್ತು, ಎಲ್ಲ ಮಾಡ್ಕೊಂಬಂದ್ವಿ ನಾವು. ಅದಾದಮೇಲೆ ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್. ಸರ್ ಸಿನಿಮಾ ಟು ಸಿನಿಮಾ ಹೇಗೆ ವರ್ಕ್ ಮಾಡ್ತಾರೆ ಸುದೀಪ್ ಸರ್ ಅಂತ? ಅಂದರೆ ಕತೆಗಳ ಆಯ್ಕೆ ವಿಚಾರದಲ್ಲಿ ಜಾನರ್ಸ್ ಬ್ರೇಕ್ ಮಾಡಬೇಕು ಅನ್ನೋ ಕಾರಣ ಹಿಂದೆ ಮಾಡಿರೋದು ಮುಂದೆ ಮಾಡೋದು ಬೇಡ ಅಂತ ಅಷ್ಟೇ. ನನಗೆ ಇನ್ನೊಂದೇನಾದ್ರು ಮಾಡೋಣ, ಇನ್ನೊಂದೇನಾರು ಹುಡುಕೋಣ, ಮಾಡದಿಲ್ದಿರೋದು ಏನಾದರೂ ಮಾಡೋಣ. ಸ್ವಲ್ಪ ಅದು ಆ ಒಂದು ಪರ್ಪೆಚುವಲ್ ಸರ್ಚ್ ಎಲ್ಲರಿಗೂ ಇರುತ್ತೆ, ನನ್ನೊಬ್ಬನಿಗೆ ಅಲ್ಲ. ಸೊ ಆ ಪೈಕಿಯಲ್ಲಿ ಹೋಗ್ತಾ ಇರ್ತೀವಿ ಸರ್. ಸರ್ ಈ ಲುಕ್ ನೋಡಿದ್ರೆ ವೀರ ಮದಕರಿ ಆ ಒಂದು ಶೇಡ್ ಇದೆಯಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾಕಿ ಹಾಕಿರೋ ಸಿನಿಮಾಗಳೆಲ್ಲ ಅದ್ಭುತವಾಗಿ ಗೆಲುವು ಕಂಡಿರೋದು. ಸೊ ಆ ಲಿಸ್ಟ್ಗೆ ಮ್ಯಾಕ್ಸ್ ಹೋಗಬಹುದಾ ಸರ್? ಇಲ್ಲ ಸರ್, ಐ ಥಿಂಕ್ ಮ್ಯಾಕ್ಸ್ ವಿಲ್ ಕ್ರಿಯೇಟ್ ಇಟ್ಸ್ ಓನ್ ಪಾತ್. ನನ್ನ ಪ್ರಕಾರ ಒಂದು ಸ್ಪೀಡ್ ಸಿನಿಮಾ ನೋಡಿದಾಗ ಇದರಲ್ಲಿ ಇವಾಗ ಕೆಂಪೇಗೌಡ ಮಾಡೋಕ್ಕಿಂತ ಮುಂಚೆ ನಾನು ಕೆಂಪೇಗೌಡ ಮಾಡಿರಲಿಲ್ಲ, ಮದಕರಿ ಮಾಡೋಕ್ಕಿಂತ ಮುಂಚೆ ಮದಕರಿ ಮಾಡಿರಲಿಲ್ಲ, ಕರೆಕ್ಟ್. ಸೊ ಹಾಗೆ ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಮ್ಯಾಕ್ಸ್ ಮಾಡಿಲ್ಲ ನಾನು. ಅಲ್ಲಿ 2 ಕಾಪ್ ಕ್ಯಾರೆಕ್ಟರ್ ನಾನು ಮಾಡಿರ್ಬೋದು, ಬಟ್ ಅದರಿಂದ ಅದೇ ಹಾದಿ ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಇದಕ್ಕೆ ಸ್ವಲ್ಪ ವಿಭಿನ್ನತೆ ಇದೆ, ಇದರದ್ದೇ ಆದಂಥ ಒಂದು ಪಾತ್ ಇದೆ ಇದಕ್ಕೆ. ಆ್ಯಟಿಟ್ಯೂಡು ಮತ್ತು ಮ್ಯಾನರಿಸಮ್ ಹೇಗಿರ್ಬೋದು ಸರ್ ಅಂತ? ಯಾಕೆಂದರೆ ಈ ಲುಕ್ಕಲ್ಲಿ ನೋಡಿದಾಗ ನೀವು ಪೊಲೀಸ್ ಅಂತ ಹೇಳ್ತೀರಿ, ಬಟ್ ಗ್ಯಾಂಗ್ಸ್ಟರ್ ಥರ ಕಾಣಿಸ್ತಾ ಇದೆ ಲುಕ್ ಅನ್ನೋದು. ಒಂದು ಗತ್ತಿದೆ ಸರ್, ಕ್ಯಾರೆಕ್ಟರ್ ಒಂದು ಗತ್ತಿದೆ, ಕ್ಲಾರಿಟಿ ಇದೆ, ಒಂದು ಹಿಡನ್ ಅಹಮ್ ಇದೆ, ಚೆನ್ನಾಗಿದೆ. ಅಂದರೆ ಅವನು ಒಂದು ಫೋರ್ಸ್. ಹೌದು, ಮ್ಯಾಕ್ಸ್ ಅನ್ನೋದು ಅವನು ಬೈ ಹಿಮ್ಸೆಲ್ಫ್ ದ ಕ್ಯಾರೆಕ್ಟರ್ ಇಸ್ ಅ ಬಿಗ್ ಫೋರ್ಸ್. ಸೊ ದಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆ್ಯಕ್ಚುಲಿ. ಇನ್ನು ಲುಕ್ ವಿಚಾರಕ್ಕೆ ಹೇಳ್ತಾ ಇದ್ರಿ ಸರ್, ಈ ಥರ ಲುಕ್ನಲ್ಲಿ ನೋಡ್ಬೇಕಂತ ತುಂಬ ಜನಗಳ ಆಸೆ ಇತ್ತು ಸರ್, ಅಭಿಮಾನಿಗಳ ಆಸೆ. ಯಾಕಂದರೆ ಲಾಂಗ್ ಹೇರು, ಈ ಥರ ಒಂದು ಲುಕ್ಕು, ಈ ಬನಿಯನ್ ಲುಕ್ಕಲ್ಲಿ ನಿಮ್ಮನ್ನು ನೋಡೋದು ಅಂದರೆ ಭಾಳ ಇಷ್ಟ ತುಂಬ ಜನಕ್ಕೆ. ಅದು ಪೈಲ್ವಾನಿಂದ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ ಸರ್. ಖುಷಿ ಇದರಲ್ಲಿದೆ, ಅದು ಎಷ್ಟು ಬೇಕೋ ಅಷ್ಟಿದೆ ಸರ್. ಪೈಲ್ವಾನಿಂದ ಶುರುವಾದಂಥ ಅದೊಂದು ಜರ್ನಿ ಇದೆಯಲ್ಲ ಸರ್, ನನ್ನ ಬಾಡಿನ ಈ ಥರ ಇಟ್ಕೋಬೇಕು ಅನ್ನೋದು ಇಲ್ಲಿ ತನಕ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಸರ್? ಅದು ಏನೊಂದು ಫಿಟ್ನೆಸ್ ಅಷ್ಟೇ ಸರ್, ಅದು ಅಭ್ಯಾಸ ಆಗೋಗಿದೆ. ಕೆಲವು ಟೈಮು ಆರಾಮಾಗಿ ಇರ್ತೀವಿ, ಅಂದರೆ ಮಾಡಲ್ಲ ಅಂತ ಇದಂತ ಈಸಿಯಾಗಿ ತೊಗೊಳಲ್ಲ ಅಂತಲ್ಲ, ಬಟ್ ಸಮ್ಟೈಮ್ಸ್ ಹಾಗೆ ಇರ್ತೀವಿ. ದಿನನಿತ್ಯ ಅಂತೂ ಅದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ, ಬಟ್ ಒಂದು ಫಿಟ್ನೆಸ್ಸಿಗೆ ಒಂದು ಟೈಮ್ ಇಡ್ತೀವಿ, ಡೈಲಿ ಒಂದು ಮಾಡಲೇಬೇಕು ಅಂತ. ಮತ್ತು ಸಿನಿಮಾದಲ್ಲಿ ಅವಶ್ಯಕತೆ ಇದೆ ಅಂದಾಗ ಒಂದು 2-3 ತಿಂಗಳ ಹಿಂದೆ ಮತ್ತೆ ಬೇರೆ ರೀತಿ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಊಟ ಮಾಡೋ ಟೈಮು, ಊಟ ಎಷ್ಟು ಮಾಡ್ತೀವಿ, ಅದೆಲ್ಲ ಸ್ವಲ್ಪ ಬೇರೆ ರೀತಿ ಅಭ್ಯಾಸಗಳಾಗಿ ಈಗ ದಿನಕ್ಕೆ 2 ಹೊತ್ತು ಊಟ ಪ್ಲಸ್ ವರ್ಕೌಟ್ಸು ಅದೆಲ್ಲ ಜಾಸ್ತಿ ಇರುತ್ತೆ.